ವಿವೇಕಾನಂದ ಅವರೇ, ನಮ್ಮ ಚರ್ಚೆ ನಡೀತಿರೋ ಹೊತ್ತಿಗೆ ನಮ್ಗೊಂದು ಕರೆಕ್ಟ್ ಕಮೆಂಟ್ ಬಂದಿದೆ. ಈ ಮಾಧ್ಯಮ ತುಕಡೆ ಕ್ಯಾಂಪೇನ್ ಚಾನೆಲ್ ಅಂತ ಲಕ್ಷ್ಮಣ್ ಭಟ್ ಇದನ್ನ ಕಮೆಂಟ್ ಮಾಡಿರೋರು. ಈ ತುಕಡೆ ಗ್ಯಾಂಗು, ದೇಶ ವಿರೋಧಿಗಳು ಅಥವಾ ಅರ್ಬನ್ ನಕ್ಸಲ್ಲು, ಪಾಕಿಸ್ತಾನಿ ಏಜೆಂಟ್ ಇವೆಲ್ಲ ಸೌಕಲ್ ಆಗೋಯ್ತಾ? ಇದನ್ನ ನಂಬೋದಕ್ಕೆ ಈಗ ಯಾರು ಹೋರಾಟಕ್ಕೆ ಸಿದ್ಧವಾಗಿ ನಿಂತಿದಾರಲ್ಲ ಆ ಜನರೇಷನ್ ಸಿದ್ಧ ಇಲ್ಲ. ಜಬ್ ಜಬ್ ಮೋದಿ ಡರ್ತಾ ಹೈ, ಇವ್ರ ಬಗ್ಗೆ ಇಲ್ಲ, ಇವ್ರ ಬಗ್ಗೆ ಕನಿಕರ ಐತಿ ನನಗೆ. ಯಾಕಂದ್ರೆ ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡೋ ಮನಸ್ಸು ಇಲ್ಲ. ಬ್ರೇನ್ ವಾಶ್ ಮೈಂಡ್ಗಳು ಇವು, ಬ್ರೇನ್ ವಾಶ್ ಮೈಂಡ್ಗಳು. ಯಾಕಂದ್ರೆ ಈ ಮಟ್ಟಕ್ಕೆ ಬ್ರೇನ್ ವಾಶ್ ಆಗ್ಯಾರ ಅಂತಂದ್ರೆ ಇಲ್ಲಿ ತುಕಡೆ ಅನ್ನೋದು ಯಾರು ಮಾಡಾಕತ್ತಾರ ಅನ್ನೋದು ತಿಳ್ಕೊಳ್ಳಾರ್ದಷ್ಟು ಅಲ್ಲಿ ಗೋಬರ್ ತುಂಬಿ ಬಿಟ್ಟಾಗ, ತಲೆಯೊಳಗೆ ಸೆಗಣಿ ತುಂಬಿದಾಗ, ಆಕಳು ಸೆಗಣಿ ಗೋಮೂತ್ರ ಇದೇ ವಿಚಾರದೊಳಗೆ ಸಿಕ್ಕು ಅದೇ ಗೋಬರ್ ಪಟ್ಟಿ ಬೆಲ್ಟ್ ಅಂತ ನಾವ್ ಏನ್ ಕರಿತಿದ್ವಿ, ನಾರ್ತ್ ಇಂಡಿಯಾದ ಹಿಂದಿ ಸ್ಪೀಕಿಂಗ್ ಬೆಲ್ಟ್, ಆ ಥಾಟ್ ಪ್ರೊಸೆಸ್ ಅನ್ನ ಡೈರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಇಂಥವ್ರ ತಲೆಗೆ ಸೆಗಣಿ ಬೆಳೆದ್ ಬಿಟ್ಟಾರ. ಪಾಪ ಈಗ ನಾಳೆ ಅವ್ರ ಮಕ್ಳಿಗೆ ಏನ್ರಿ ಆದ್ರೂ ನಾವ್ ಅವ್ರಿಗೆ ಹೆಲ್ಪ್ ಮಾಡೋಣಂತೆ. ಏನು ಅದಕ್ಕೇನು ಕೆಟ್ಟ ಆಗೋದ್ ಬೇಡ. ವಿವೇಕಾನಂದ ಅವರೇ, ಈ ಪ್ರಶ್ನೆ ನಿಮಗೆ ಕೇಳೋದಾದ್ರೆ ಅದ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ. ಆ ಸತ್ತ 20 ಜನ ವಿದ್ಯಾರ್ಥಿಗಳು ವೈದ್ಯರಾಗೋದಕ್ಕೆ ಲಾಯಕ್ಕಿರ್ಲಿಲ್ಲ, ಮತ್ತೆ ಈ ಸರ್ಕಾರ ತೆಗೆದುಕೊಂಡಿರೋ ಕ್ರಮ ಸರಿಯಾಗಿದೆ, ಇನ್ಯಾಕೆ ಹೋರಾಟ ಮಾಡ್ಬೇಕು, ಇದ್ರ ಹಿಂದೆ ಹಿತಾಸಕ್ತಿ ಇದೆ, ಈ ತರದ ಅನೇಕ ಮಾತು. ಹಿತಾಸಕ್ತಿ ಇಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಹಿಂದಿನ ಹೋರಾಟಗಳಲ್ಲಿ ನಾವು ಹಿತಾಸಕ್ತಿ ನೋಡಿರ್ತೀವಿ. ಆದ್ರೆ ಆ ಕ್ಷಣಕ್ಕೆ ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಮೂಮೆಂಟು ಬೇಕಿತ್ತು, ಈ ಸಂದರ್ಭಕ್ಕೆ ಇದು ಬೇಕಿದೆ ಅಂತ ನನಗನ್ಸುತ್ತೆ. ತಮ್ಮ ಅಭಿಪ್ರಾಯ ಏನು? ಅಲ್ಲ, ಖಂಡಿತವಾಗ್ಲೂ ಅವ್ರಿಗೆ ತಾವ್ ಏನ್ ಮಾತಾಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲರೂ ಆಗೋದಿಲ್ಲ. ನಿಮಗೆ ಈ ಕಾಮೆಂಟ್ಗಳು ಅವೆಲ್ಲ ಬರ್ತಾರಲ್ಲ, ಫೇಕ್ ಆಗಿ ಇದ್ ಮಾಡ್ಕೊಂಡಿರ್ತಾರೆ. ಅದರಿಂದ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳನ್ನ ನಾವು ಹೆಚ್ಚು ಸೀರಿಯಸ್ ಆಗಿ ತೊಗೊಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಯಾರ ಹತ್ರ ಮಾತಾಡ್ತಾ ಇದೀವಿ, ಅವನ ಹಿನ್ನೆಲೆ ಏನು, ಅವನ ಯಾರಿಗೆ ಏನು ಗೊತ್ತೇ ಇರೋದಿಲ್ಲ ನಮ್ಗೆ. ಸೊ ಅದರಿಂದ ಆರಾಮಾಗಿ ಟೈಪ್ ಮಾಡ್ತಾ ಹೋಗ್ಬಿಡ್ಬೋದು. ಮತ್ತೆ ಅವ್ರೊಳಗಡೆ ಆ ಮುಗ್ಧತೆನೂ ಇದೆ, ಮೌಢ್ಯನೂ ಇದೆ. ನಿಮ್ಗೆ ಹೇಳಿದ್ರಲ್ಲ 70 ಕೋಟಿ ಜನ ಅಲ್ಲೆಲ್ಲ ಕುಂಭಮೇಳದಲ್ಲಿ ಮುಳುಗೋವಾಗ ನೀವ್ ಏನೋ ಹೇಳಿದ ತಕ್ಷಣ ನಮ್ಮ ಧರ್ಮ ಉಳಿಬೇಕು, ಆದ್ರೆ ನಾವು ಧರ್ಮ ಉಳಿಸ್ಲಿಕ್ಕೆ ಮಾಡ್ತಾ ಇರೋದಲ್ಲ, ದೇಶ ಉಳಿಸ್ಲಿಕ್ಕೆ ನಾವು ಮಾಡ್ತಾ ಇರೋದಲ್ಲ. ಇವ್ರಿಗೆ ಏನಂದ್ರೆ ದೇವನೂರ್ ಮಾದೇವ್ ಅವರು ಒಂದು ಮಾತು ಹೇಳ್ತಾರೆ, ದೇಶ ಮಾರೋರ್ನ ದೇಶಕ್ಕಾಗಿ ಮೋದಿ ಅಂತ ಹೇಳ್ತಿರಲ್ಲ, ಆ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದೀವಿ. ಅಂದ್ರೆ ಆ ಸೂಕ್ಷ್ಮತೆ ಇದೆಯಲ್ಲ, ಅದು ಆ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಅದರಿಂದ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳನ್ನ ನಾವೇನು ಹೆಚ್ಚು ಸೀರಿಯಸ್ ಆಗಿ ತಗೊಳೋದ್ ಬೇಕಾಗಿಲ್ಲ. ಯಾಕೆಂದ್ರೆ ಅದೇ ಕಾಮೆಂಟ್ಗಳು ಮಾಡಿದವರೆ ಇವತ್ತು ಜನ್ಜಿ ರೂಪದಲ್ಲಿ ಬಂದಿದ್ದಾರೆ. ಆದ್ರೆ ನಾವು ಮುಖ್ಯವಾಗಿ ಇಲ್ಲಿ ಏನ್ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಂಗೆ ಮಾರ್ಕೊಂಡ ಮೀಡಿಯಾ ಅನ್ನೋದಕ್ಕಿನ್ನ ಮೀಡಿಯಾ ಮಾರ್ಕೊಳೋದಕ್ಕಿನ್ನ ವಿವೇಚನೆ, ಪತ್ರಕರ್ತರು 4ನೇ ಅಂಗ ಅಂತೇಳಿ ಕರೆಸ್ಕೊಂಡು ಕಾಯ್ಬೇಕಾಗಿತ್ತು. ನಾವು ಅದನ್ನ ಕಾವಲು ಎಷ್ಟು ಚೆನ್ನಾಗಿ ಕಾವಲು ಮಾಡ್ಬೇಕಾಯ್ತು. ಸೂಕ್ಷ್ಮತೆಯನ್ನ ಒಂದೇ ಒಂದು ದಿನ 12 ವರ್ಷದಲ್ಲಿ ಪ್ರೆಸ್ ಮೀಟ್ ಮಾಡದೇ ಇರೋ ಪ್ರಧಾನಮಂತ್ರಿನ ಬಾಯ್ಕಾಟ್ ಮಾಡ್ಬೇಕಾಗಿತ್ತು. ಅಂತ ಟ್ರಂಪ್ ವಿಮಾನ ಹೋಗ್ತಾ ಇರ್ಲಿ, ಎಲ್ಲಾನ ಹೋಗ್ತಾ ಇರ್ಲಿ, ಏನೋ ಒಂದೊಂದು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಅಂತ ವ್ಯಕ್ತಿನ ಮಾಡ್ಬೇಕಾದ್ರೆ ಅವರು ಪಾಲಿಶ್ ಆಗ್ತಾ ಇದ್ರು. ಪ್ರೈಮ್ ಮಿನಿಸ್ಟರ್ ನಿಜವಾಗಲೂ ಇಷ್ಟೊಂದು ಕಟೋರಿಗಳಾಗ್ತಾ ಇರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಇಷ್ಟೊಂದು ಅಮಾನವೀಯವಾಗಿ ನಡ್ಕೋತಾ ಇರ್ಲಿಲ್ಲ. ಯಾಕೆಂದ್ರೆ ಪತ್ರಕರ್ತರು, ಅದ್ರಲ್ಲೂ ಗೊತ್ತಿದೆ, ಡೆಲ್ಲಿಯಲ್ಲಿ ಒಳ್ಳೊಳ್ಳೆ ಪತ್ರಕರ್ತರು ಇರ್ತಾರೆ, ಅವ್ರು ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡೋದು ಅವ್ರಿಗೆ ಸಂಬಂಧಿಸಿದ್ದು. ಆ ಪ್ರಶ್ನೆಗಳನ್ನ ಎದುರಿಸಿದಾಗ ಮಾತ್ರ, ಬುದ್ಧನ ಕಾಲದಿಂದ ಬುದ್ಧ ಅಷ್ಟೇ ಇಲ್ಲದೆ ಹೇಳ್ತಾರ. ಮ್ಯಾನೇಜ್ಮೆಂಟ್ ಅನ್ನೋದು ಅದೇ ಅಲ್ವಾ? ಅಂದ್ರೆ ಮೀಡಿಯಾಗಳನ್ನ ಎದುರಿಸಿದ್ರೆ ನಮ್ ಬಂಡವಾಳ ಬಯಲಾಗತ್ತೆ ಅನ್ನೋದೇ ಅವರ ಮೀಡಿಯಾ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅವರದ್ದು. ಪ್ರಶ್ನೆ ಉತ್ತರ ಕೊಡುವಾಗ ನಾನು ಏನೇನೋ ಮಾತಾಡ್ಬಿಡ್ತೀನಿ, ಯಾಕೆಂದ್ರೆ ನನಗೇನು ಗೊತ್ತಿಲ್ಲ. ಹಾಗಾಗಿ ಅದನ್ನ ತೇಜಸ್ವಿ ಸೂರ್ಯ ಅಂತವ್ರು ಅರ್ಥ ಮಾಡ್ಕೊಂಡಿಲ್ಲಲ್ಲ. ತೇಜಸ್ವಿ ಸೂರ್ಯ ಏನ್ ಹೇಳ್ತಾರೆ ಅಂದ್ರೆ, ಈಗೇನ್ ಮಾಧ್ಯಮಗಳ ಅವಶ್ಯಕತೆ ಇಲ್ಲ, ನಾ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅದನ್ನೇ ಕಮ್ಯುನಿಕೇಟ್ ಮಾಡ್ತೀವಿ ಅಂತ. ಅರೆ ಕಮ್ಯುನಿಕೇಟ್ ಮಾಡೋದಲ್ಲಪ್ಪ, ಇದು ಸಂವಾದ ಮಾಡೋದು. ನಾವು ಹಂಗೆ ಅಲ್ವಾ, ಆತ 28-29 ವರ್ಷದ ಹುಡುಗ ಸುಮ್ನೆ ಬಂದು ಇದ್ರಲ್ಲಿ ಚೆನ್ನಾಗಿ ಮಾತಾಡ್ಬಿಟ್ಟ ಅಂತೇಳಿ ಗೆಲ್ಲಿಸ್ಬಿಡ್ತೀವಿ. ವ್ಯಕ್ತಿತ್ವವನ್ನ ನೋಡುವಂತಹ ಮನೋಭಾವ ಎಲ್ಲೂ ಇಲ್ಲ. ಮೀಡಿಯಾಗಳು ಅಷ್ಟೇ. ಎಷ್ಟ್ರ ಮಟ್ಟಿಗೆ ಅಂದ್ರೆ ವಿಷವನ್ನ ಕಕ್ಕುತ್ತಾ ಇದ್ರು ಕೂಡ ಆ ವಿಷವನ್ನೇ ಕೂಡ ಅಮೃತದ ರೀತಿಯಲ್ಲಿ ಜನಗಳಿಗೆ, ಯೂತ್ಸ್ಗೆ ಕೊಡ್ತಾನೆ ಬರ್ತಾ ಇದ್ರು. ನಾವು ಹಿಸ್ಟಾರಿಯನ್ ಬಹಳಷ್ಟು ಯೋಚನೆಗಳನ್ನ ಮಾಡಿ, ಬಹಳ ನೀವಾಗ್ಲೇ ನಾವು ಮಾತಾಡಿದ್ವಲ್ಲ ಹಾಗೆ ನಮ್ಗೆ ಬಹಳ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ವಿ. ನಾವು ಹೆಂಗೆ ಮಾಡೋದು? ಈಗ ಇವೊಬ್ಬ ರಾಕ್ಷಸ ಸೃಷ್ಟಿ ಆಗ್ತಿದ್ದಾನೆ ಅಂತ ನಮ್ಗೆಲ್ಲ ಗೊತ್ತಿದೆ. ನಿಮ್ಗೆ ಗೊತ್ತಾ, ಚುನಾವಣೆಗೆ ಮೊದಲೇ ಈ ದೇಶದ ಇಂಟೆಲೆಕ್ಚುಯಲ್ 100 ಜನ ಲೆಟರ್ ಬರೆದ್ರು, ಇಲ್ಲ ಈ ದೇಶಕ್ಕೆ ಮೋದಿ ಅಪಾಯಕಾರಿ ಆಗ್ತಾರೆ, ದಯವಿಟ್ಟು ಸೆಲೆಕ್ಟ್ ಮಾಡಬೇಡಿ ಅಂತ. ಇದೇ ಮಾತನ್ನ ಅಮೆರಿಕಾದ 100 ಜನ ಇಂಟೆಲೆಕ್ಚುಯಲ್ ಮೊದಲನೇ ಚುನಾವಣೆಯಲ್ಲೇ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೂಡ ಬರೆದ್ರು, ಬೇಡ ಅವ್ರನ್ನ ಹಾಕ್ಬೇಡ. ಅಂದ್ರೆ ಗೊತ್ತಾಗುತ್ತೆ ವ್ಯಕ್ತಿತ್ವವನ್ನ. ಇವ್ರು 13 ವರ್ಷ ಇದ್ರಲ್ಲಿ ಇದ್ದಂತವ್ರು. ಇವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿನ ಡೆವಲಪ್ಮೆಂಟ್ಗಳ ಬಗ್ಗೆನೂ ಗೊತ್ತಿತ್ತು. ಅದು ಸಿದ್ದರಾಮಯ್ಯ ಅವರ ಡೆವಲಪ್ಮೆಂಟ್ ಅಲ್ಲ, ಅದು ನರೇಂದ್ರ ಮೋದಿಯ ಡೆವಲಪ್ಮೆಂಟ್. ಬಡತನ ನಿರ್ಮೂಲನೆ ಅಲ್ಲ, ಬಡವರ ನಿರ್ಮೂಲನೆ ಅಂತ. ಈ ಸೂಕ್ಷ್ಮತೆಯನ್ನ ಗೊತ್ತಾಗ್ಲಿಲ್ಲಲ್ಲ, ಅದು ಇದಾಗ್ತಾ ಇತ್ತು. ಈಗ ಅದ್ರ ಬಗ್ಗೆ
ಗೊತ್ತಾಗ್ತಾ ಇದೆ. ಇದು ಈ ಹಠವಾದಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನೀವ್ ಹೇಳ್ದಾಗೆ ನೋಡಿ ನಿನ್ನೆ ಬಾಂಗ್ಲಾದೇಶದವ್ರು ಯಾರೋ ಒಬ್ರು ಲೆಟರ್ ಬರ್ದಿದಾರಂತೆ, ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಇಲ್ಲಿರುವ ವಿದ್ಯಾರ್ಥಿ ಚಳುವಳಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ. ಇವರೆಲ್ಲ ಯಾರೋ ಒಬ್ರು ಬೇಕಾದ್ರೆ ಪಾಕಿಸ್ತಾನದಿಂದ ಒಂದು ಲೆಟರ್ ಬಳಸ್ಕೋತಾರೆ. ಅದು ಫ್ಯಾಕ್ಟ್ ಚೆಕ್ ಆಗಿದೆ, ಅದು ಮಾಧ್ಯಮಗಳು, ಮುಖ್ಯವಾಹಿನಿ ಮಾಧ್ಯಮಗಳು ಪಸರಿಸಿರುವ ಸುದ್ದಿ ಸುಳ್ಳು, ಫ್ಯಾಕ್ಟ್ ಚೆಕ್ ಆಗಿದೆ. ಜೊತೆಗೆ ಈಗ ತಾನೇ ಸುದ್ದಿ ಬಂದಿರೋದೇನು ಅಂದ್ರೆ, ನಿನ್ನೆ ಒಬ್ಬ ಪೊಲೀಸ್ ಚಾಲಕ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ನಲ್ಲ, ನಿಮ್ ಪಾಕೆಟ್ ಅಲ್ಲಿ ಡ್ರಗ್ಸ್ ಗಾಂಜಾ ಇಟ್ಟು ನಿಮ್ಮನ್ನ ಒಳಗ್ ಹಾಕಿಸ್ತೀನಿ ಅಂತ, ಅವನನ್ನ ಸಸ್ಪೆಂಡ್ ಮಾಡಿದಾರಂತೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರತಿ ಸೆಕೆಂಡ್ ಕ್ಯಾಪ್ಚರ್ ಮಾಡ್ಕೋತಿದ್ದಾರೆ ಯುವಜನತೆ, ಯಾವ್ದನ್ನು ಬಿಡ್ತಾ ಇಲ್ಲ. ಆದ್ರೆ ಅದಕ್ಕೆ ಸೂಕ್ಷ್ಮತೆ ಆಡಳಿತವ್ರಿಗೆ ನಡಿ, ಈ ತರದ್ದೆಲ್ಲ ಸಣ್ಣ ಪುಟ್ಟದು ಎಲ್ಲಾ ಕಾಲಘಟ್ಟದಲ್ಲೂ ನಡೀತಾನೆ ಇರ್ತವೆ ಫೇಕ್ ನ್ಯೂಸ್ಗಳು. ಬಟ್ ಆಡಳಿತ ಯಂತ್ರಕ್ಕೆ ನಿಜವಾಗ್ಲೂ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇತ್ತ? ಹೋಗ್ಲಿ, ಪ್ರಧಾನ ಮಂತ್ರಿಗೆ ಟೈಮ್ ಇಲ್ಲ, ಬೇಡ. ಧರ್ಮೇಂದ್ರ ಪ್ರಧಾನ್ ಅವರೇ ಇದು, ಆದ್ರಿಂದ ಬೇಡ. ಬೇರೆಯವ್ರು ಬರ್ಬೋದಿತ್ತಲ್ಲ, ಬೇರೆ ಅಲ್ಲಿ ಅಧಿಕಾರಿಗಳ ಮಟ್ಟದಿಂದ ಹಿಡಿದು ನಿಮ್ ಸಮಸ್ಯೆ ಏನು, ಏನ್ ಮಾಡೋಣ, ಎಜುಕೇಶನ್ ಆಯ್ತು ಒಂದು ಕಮಿಟಿ ಮಾಡ್ತೀವಿ, ಯಾರ ನೇತೃತ್ವದಲ್ಲಿ ಮಾಡ್ಬೇಕು ಹೇಳಿ, ಎಜುಕೇಶನ್ ಸುಧಾರಣೆ ಮಾಡ್ಲಿಕ್ಕೆ, ನೀಟ್ ಎಕ್ಸಾಮ್ ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಬೇಡಿಕೆಗಳು ಏನು. ಆಮೇಲೆ ನೀವು ಆಗ್ಲೇ ಇದ್ರ ಆಂಕರಿಂಗ್ ಅಲ್ಲಿ ಇದು ಪ್ರಾರಂಭದಲ್ಲೇ ಹೇಳಿದ್ರಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಏನು ಅಂದ್ರೆ, ನೀವು ಒಬ್ಬ ಪ್ರಧಾನ ರಾಜೀನಾಮೆ ತಗೊಂಡ್ರೆ ಏನಾಗ್ಬಿಡುತ್ತೆ? ನೀಗೆ ಒಬ್ಬ ವ್ಯಕ್ತಿ ಇಷ್ಟೊಂದು ಗಲಾಟೆಗಳು ಮಾಡ್ಕೊಂಡು ಮಾಡೋದಿದ್ಯಾ? ಏನ್ ಅವ್ರ ಪೋಸ್ಟ್ ಏನ್ ಅದೇನ್ ಶಾಶ್ವತ ಅಲ್ಲ, ಇನ್ನೊಂದ್ 2 ವರ್ಷ 3 ವರ್ಷಕ್ಕೆ ಸರ್ಕಾರ ಬದಲಾಗ್ಬೋದು. ಅಂತ ಟೈಮಲ್ಲಿ ನೀವು ಈಗ ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರೂ 1 ವರ್ಷನಾದ್ರೂ ಸ್ಯಾಕ್ ಮಾಡಿ, ಆಮೇಲೆ ನೋಡಿ ಅದ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಮಾಡ್ದಂಗೆ ಆಗುತ್ತೆ ಒಬ್ಬ ವ್ಯಕ್ತಿಯನ್ನ, ಅದಕ್ಕೆ ನೀವು ಇದಾಗುತ್ತೆ. ಅದನ್ನೇ ಮಾಡಕ್ ಹೋಗ್ತಾ ಇಲ್ಲ ಇದು. ಯಾಕೆಂದ್ರೆ ಇದೆಲ್ಲಾ ಸರ್ಕಾರಗಳಿಗೂ, ಕಾಂಗ್ರೆಸ್ ಸರ್ಕಾರಗಳಿಗೂ, ಎಲ್ಲಾ ಸರ್ಕಾರಗಳಿಗೂ ಆ ಜವಾಬ್ದಾರಿ ಇರ್ಲೇಬೇಕಾಗಿದೆ. ಆದ್ರೆ ಪ್ರಧಾನಮಂತ್ರಿ ಅವ್ರನ್ನ ಮೇಡಮ್ ಹೇಳ್ದಂಗೆ ಅಹಂಕಾರ ಇದೆಯಲ್ಲ, ಸರ್ವಾಧಿಕಾರಿಗೆ ಬರುವಂತ ಅಹಂಕಾರ ಇದೆಯಲ್ಲ, ತಾನು ಯಶಸ್ವಿ ಆಗ್ತಾ ಇದ್ದೀನಿ, ತಾನು ಮಾಡೋದೆಲ್ಲ ಸರಿ ಇದೆ ಅನ್ನೋ ಕಾರಣಕ್ಕಾಗಿ ಅವರ ಅಹಂಕಾರ ಈ ಘಟನೆಯನ್ನ ಇಲ್ಲಿವರೆಗೂ ತಗೊಂಡ್ಬಂದಿದೆ. ಒಂದು ರೀತಿ ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಅನ್ಸುತ್ತೆ. ಓಕೆ, ಎಂತೆಂತಾರೋ ಮಣ್ಣಾಗಿ ಹೋಗಿದ್ದಾರೆ ಈ ನೆಲದಲ್ಲಿ, ಜಗತ್ತಲ್ಲಿ ವಿವೇಕಾನಂದ ಅವ್ರೆ. ಅಂಕಲ್ಗೆ ಅವ್ರೆ, ಅಂದ್ರೆ ಅವರ ಅಧಿಕಾರಕ್ಕೇರಿದ ಸಂದರ್ಭ ಮತ್ತು ಆಗಿನ ಸ್ಥಿತಿ ಇತ್ತಲ್ಲ, ಅಂದ್ರೆ ಬಹುಶಃ ಒಂದು ರಾಜನ ಪಟ್ಟಾಭಿಷೇಕದ ರೀತಿಯಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಪದಗ್ರಹಣವನ್ನ ಮಾಡಿದ್ದು. ಆಗ್ಲಿಂದನೇ ಅನೇಕರು ಹೇಳ್ತಾ ಇದ್ರು, ಅವರ ಅಂತ್ಯ ಇದೆಯಲ್ಲ, ಅಂತ್ಯ ಅಂತಂದ್ರೆ ಅವರ ಅಧಿಕಾರದ ಅಂತ್ಯ ಇದೆಯಲ್ಲ, ಅದಷ್ಟೇ ಕೆಟ್ಟನಾಗಿರತ್ತೆ ಅಂತ. ಇವತ್ತಿನ ಸ್ಥಿತಿಯನ್ನ ಗಮನಿಸ್ತಿದ್ರೆ, ಈಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ, ಪ್ರಧಾನ ರಾಜೀನಾಮೆ ಪಡೆದೇ ಇದ್ರೆ ಪರಿಸ್ಥಿತಿ ಇನ್ನೂ ಹೆಚ್ಚು ಕಡಿಮೆ ಆಗತ್ತೆ. ಅಥವಾ ಒಬ್ಬ ವಿದ್ಯಾರ್ಥಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೊಂದು ಬಾಂಗ್ಲಾ, ನೇಪಾಳ ಅಥವಾ ಶ್ರೀಲಂಕಾ ಆಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಅದು ಆಗಬಾರದು, ಆ ನಿಟ್ಟಿನಲ್ಲಿ ಕ್ರಮ ಆಗ್ಬೇಕು. ಗೊತ್ತಿಲ್ಲ ಈತ ಹಠಮಾರಿ ಸರ್ಕಾರ ಏನ್ ಮಾಡತ್ತೆ ಅಂತ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಮಂಜುಳಾ, ಇನ್ ರಿಯಾಲಿಟಿ ಅದಾಗ್ಯದೆ, ಆದ್ರೆ ಮೀಡಿಯಾ ಅದನ್ನ ತೋರ್ಸಾಕತ್ತಿಲ್ಲ. ಫೈನಾನ್ಷಿಯಲಿ ನೀವು GDP ಇರ್ಲಿ ಅಥವಾ ನಿಮ್ಮ ಪರ್ಚೇಸಿಂಗ್ ಪ್ಯಾರಿಟಿ ಇರ್ಲಿ, ನೀವು ಬಾಂಗ್ಲಾದೇಶಕ್ಕಿಂತ ಕೆಳಗೆ ಹೋಗಿವಿ ನಾವೀಗ. ಓಕೆ, ಈಗ ಪಾಕಿಸ್ತಾನಕ್ಕಿಂತ ಸ್ವಲ್ಪ ಮ್ಯಾಲ ಅದೀವ್ ಅನ್ನುವಂತ ಖುಷಿ ಬಿಟ್ರೆ ನಮಗ್ ಬೇರೆ ಏನು ಇಲ್ಲ. ಫೈನಾನ್ಷಿಯಲಿ ಆಗ್ಲಿ, GDP ಲೆವೆಲ್ದಾಗ ಆಗ್ಲಿ, ಎಲ್ಲಾ ಅರ್ಥಶಾಸ್ತ್ರಜ್ಞರ ಒಂದು ಇಷ್ಟು ವರ್ಷದ ಲೆಕ್ಕ ಮಾಡುವ ಒಂದು ಮೆಜರ್ ಏನಿತ್ತು ಅದನ್ನೇ ಚೇಂಜ್ ಮಾಡಿ, ನಿಮ್ಮ ಗೈಡ್ಲೈನ್ಸ್ ಅನ್ನ ಚೇಂಜ್ ಮಾಡಿ. ಹಳೆಯ ಗೈಡ್ಲೈನ್ಸ್ ಪ್ರಕಾರ ನೀವು ನೋಡಿದ್ರೆ 2.5% ಇಲ್ಲ. ನೀವು ಆ ಎಕನಾಮಿಸ್ಟ್ಗಳನ್ನೇ ತೆಗೆದು, ಹಿಸ್ಟಾರಿಯನ್ ಶಕ್ತಿಕಾಂತ ದಾಸ್ ಈಸ್ ಮೇಜರ್ ಇನ್ ಹಿಸ್ಟ್ರಿ, ಅವರನ್ನ RBI ಗವರ್ನರ್ ಮಾಡಿದ್ರಿ. ಅದಕ್ಕಿಂತ ಮೊದಲು ನೀವ್ ಏನ್ ಮಾಡಿದ್ರಿ, ಅಂಬಾನಿದ್ ರಿಲೇಟಿವ್ನೇ ಇದ್ರು ಪಟೇಲ್. ಆ ಮನುಷ್ಯ ಏನೋ ಒಂದು ಡಿಸಿಷನ್ ಆಗ್ಲಿಲ್ಲ ಅಂತ ಅವ್ರು ರಿಸೈನ್ ಮಾಡಿ ಹೋದ್ರು. ಇಲ್ಲಿ ಈಗಾಗಲೇ ನಾವು ಕುಸಿದು ಹೋಗಿವಿ, ನಾವು ಫೈನಾನ್ಷಿಯಲಿ ಹಿಂದಾಗಿವಿ. ನಾವು ಎಲ್ಲಾ ಇಂಡೆಕ್ಸ್ ಒಳಗೂ, ಪ್ರೆಸ್ ಫ್ರೀಡಮ್ ಅಂತೂ ಹೋಗ್ಬಿಟ್ಟದೆ, ಎಲ್ಲಾ ಇಂಡೆಕ್ಸ್ ಒಳಗೂ ನಾವು ಇಡೀ ಜಗತ್ತಿನೊಳಗೆ ಟೋಟಲಿ ಲಾಸ್ಟ್ ಲ್ಯಾಗಿಂಗ್. ನಮ್ಕಿಂತ ಮೇಲೆ ಬಾಂಗ್ಲಾದೇಶ, ಶ್ರೀಲಂಕಾ ಬಂದ್ ಕುಂತಾವು. ಇಂಥ ಸ್ಥಿತಿ ಒಳಗೂ ನಾವು ಈ ಬ್ರೈನ್ ವಾಶ್ ಕಮ್ಯುನಿಟಿ ಏನದಾರಲ್ಲ, ಇವರು ವಿಶ್ವಗುರು ಅಂತ ಹೇಳಕತ್ತಾರೆ. ಆದ್ರೆ ಅವ್ರು ಯಾರು ಅಂತ ನೀವು ಫೈಂಡ್ ಔಟ್ ಮಾಡಿದ್ರೆ, ಆ ಫ್ಯಾಕ್ಟ್ ಚೆಕ್ ಒಳಗೂ ಗೊತ್ತಾಗಿದ್ದು, ಇವ್ರು ಯಾವ್ಯಾವ ಕಂಟ್ರಿಗೆ ಹೋಗ್ತಾರೆ, ಇನ್ನೊಂದು ಫ್ಲೈಟ್ ನಾಗೆ ಹೊಗಳು ಭಟ್ರನ್ನು ತುಂಬ್ಕೊಂಡು ಹೋಗ್ತಾರೆ. ಅಲ್ಲಿ ಹೊಗಳು ಭಟ್ರು 3 ದೇಶದೊಳಗೆ ಸೇಮ್ ಫೇಸ್ಗಳು ಸಿಕ್ಕು, ಇದೇ ಹೆಣ್ಮಗಳು ಇನ್ನೊಂದು ಕಂಟ್ರಿ ಒಳಗೂ ಇರ್ತಾಳೆ. ನಾನು ಮೋದಿನ ಮುಟ್ಟದೆ, ನನಗ್ ದರ್ಶನ ಆಯ್ತು, ನನ್ ಭಾಗ್ಯ ಸಿಕ್ತು, ಆ ತರ ಡೈಲಾಗ್ ಹೇಳಿಸ್ತಾರೆ. ಈ ಫೇಕ್ ಇಮೇಜ್ ಬಿಲ್ಡಿಂಗ್ ಏನದ, ಇದು ಸೇಮ್ ಹಿಟ್ಲರ್ ಟೈಮ್ನಾಗ ಆದಂತ ಒಂದು ರೆಪ್ಲಿಕಾ ಇವ್ರು ಮಾಡಾಕತ್ತಾರೆ. ಅಲ್ಲಿ ನಿಮಗ್ ಮುಕ್ತಿ ಕೊಡಿಸುವಂತ ವ್ಯಕ್ತಿ ಬರ್ತಾನೆ ಅನ್ನುವಂತ ಒಂದು ಮಾಡಿನೇ ಜರ್ಮನಿ ಒಳಗ ಆ ತರ ಆಯ್ತು. ಗುಜರಾತ್ ನಿಂದ ಇವರು ಸೆಂಟ್ರಲ್ ಬರ್ಬೇಕಾದ್ರೆ ಮಾರ್ಕೆಟಿಂಗ್ ಆಗಿರೋದು, ಇವ್ರದ್ದು ಪ್ರೊಪಗೆಂಡಾ ಆಗಿರೋದು ಅದ್ರ ಮೇಲೆ ಬಂದದ್ದು. ಇವ್ರ ಇಮೇಜು ಕೇರಳದವ್ರಿಗೆ ಏನ್ ಗೊತ್ತಿತ್ತು, ತಮಿಳ್ನಾಡದವ್ರಿಗೆ ಏನ್ ಗೊತ್ತಿತ್ತು,
ದೇಶಕ್ಕಾಗಿ ಮೋದಿ, ಈ ಮೋದಿ ಏನ್ ಮಾಡ್ಯಾನ ಅಂತಂದ್ರೆ ಹಿಂದುತ್ವ ಅನ್ನೋ ಒಂದು ಐಡಿಯಾಲಜಿ ಕೆಳಗೆ ಇಡೀ ದೇಶಕ್ಕೆ ಒಂದು ಮೆಜಾರಿಟಿ ಪಾಲಿಟಿಕ್ಸ್ ತಂದಿಟ್ರು. ಅಲ್ಲ ಮತ್ತೆ ಅವರು ಕಾಂಗ್ರೆಸ್ ಯಾವಾಗ್ಲೂ ನಿಜವಾದ ಹಿಂದೂಗಳು ಅಲ್ಲಿ ಉದ್ಧಾರ ಅಲ್ಲ. ಗೋಧ್ರಾ ಒಳಗೆ ಈಗ ವಿಡಿಯೋ ಬರ್ತಾವಲ್ಲ, ಗೋಧ್ರಾ ಒಳಗೆ ಇವ್ರು ಯಾವ ರೀತಿ ಮಾಡಿದ್ರು, ಯಾವ ರೀತಿ ಇವತ್ತಿಗೂ ಸಂಜೀವ್ ಭಟ್ ಜೈಲ್ದಾಗದಾರ, ಇವತ್ತಿಗೂ ಬಿಲ್ಕಿಶ್ ಬಾನೋಗ ನ್ಯಾಯ ಸಿಕ್ಕಂತ ಆ ರೇಪಿಸ್ಟ್ ಗಳನ್ನ ತಂದು ಇದೇ ಪಾರ್ಟಿಯವರು ಹಾರ ಹಾಕಿ ಬಿಜೆಪಿಯ ಒಂದು ರ್ಯಾಲಿ ಒಳಗ್ ಕುಂಡ್ರಿಸ್ಕೊಂಡ್ರು. ಇವ್ರ ಮೈಂಡ್ ಸೆಟ್ ಏನದ ಅನ್ನೋದು ಗೊತ್ತು. ಕಂಪ್ಲೀಟ್ ಆಗಿ ಇಡೀ ದೇಶದೊಳಗೆ ಎಷ್ಟು ಕಡೆ ಮೊದಲು ರೇಡ್ ಆಗ್ತದೆ, ಎರಡನೇ ಸಲ ಒಂದೇ ತಿಂಗಳೊಳಗೆ ಅದಾನಿ ಅದನ್ನ ಖರೀದಿ ಮಾಡ್ತಾನೆ. ಈ ಪೂರಾ ಲಿಸ್ಟೇ ರೆಡಿ ಅದ. ಇಲ್ಲಿ ಇಡೀ ದೇಶನ ಇಬ್ರು ಡಿಯೋಪಾಲಿಗಳಿಗೆ ಮಾರಿ ಅವ್ರ ಕಡೆಯಿಂದ ಬೆನಿಫಿಟ್ ತಗೊಂಡು ತಾನು ಎಟರ್ನಲ್ ಪೊಲಿಟಿಕ್ಸ್ ನಾಗ ಇರುವಂತ ಒಂದು ಈ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಎಷ್ಟು ಫೇಕ್ ಇತ್ತು, ಇದು ಎಷ್ಟು ಆಂಟಿ ಕಾನ್ಸ್ಟಿಟ್ಯೂಷನಲ್ ಇತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗೂ ನಾವ್ ಇದನ್ನ ಮತ್ತೆ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರು. ಅಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ. ನೀವು ಏನೇನ್ ಮಾಡಿದ್ವಿ, ಇವ್ರು ಯಾವ್ಯಾವ ಆಕ್ಷನ್ ತಗೊಂಡಾರೆ, ಡಿಮಾನಿಟೈಸೇಷನ್ ದೇಶನ ಹಳ್ಳ ಹಿಡಿಸ್ತು. ನೀವು ಏನೇನ್ ಮಾಡಿರಿ ಎಲ್ಲಾ ದೇಶನ ಹಳ್ಳ ಹಿಡಿಸ್ಯಾವು. ಯಾವ ಒಂದು ಆಕ್ಷನ್ಗಳು ಇವ್ರದ್ದು ಸಕ್ಸಸ್ ಆಗಿಲ್ಲ. ಆದ್ರೆ ಹಿಂದುತ್ವ ಅಂತ ಹೇಳಿ ಮಾಡ್ಕೊಂಡು ಅಲ್ಲಿ ಆಪರೇಷನ್ ಮಾಡಿದ್ವಿ, ಇಲ್ಲಿ ಇದನ್ನ ಮಾಡಿದ್ವಿ ಎಲ್ಲಾ ಹೇಳಿದ್ರು. ಬಟ್ ಯಾವ ತನಿಖೆಗಳು 12 ವರ್ಷದ ನಂತರ ಇವತ್ತಿನ ತನ ಕನ್ಕ್ಲೂಷನ್ ಬಂದಿಲ್ಲ. ಪಹಲ್ಗಾಮ್ ಒಳಗ್ ಏನಾಯ್ತು ಇವತ್ತಿನ ತನ ಅವ್ರು ಯಾರು ಸತ್ತವ್ರು ಯಾರು ಐಡೆಂಟಿಫೈ ಸರಿಯಾಗಿ ಆಗಿಲ್ಲ. ಪುಲ್ವಾಮಾ ಒಳಗೆ ಇವ್ರದೇ ಎಲ್ಲಾ ಆಡಳಿತ ಇದ್ದಾಗ ಅಲ್ಲಿ ತನ RDX ಬಂತ್ ಹೆಂಗ ಇವತ್ತಿನ ತನ ಅದನ್ನ ಕಂಡು ಹಿಡಿದಿಲ್ಲ, ಯಾರು ಶಿಕ್ಷೆ ಆಗಿಲ್ಲ. ಯಾವ 2G ಸ್ಕ್ಯಾಮ್ ಬಗ್ಗೆ ಇವರು UPA ಸರ್ಕಾರದ ಮೇಲೆ ಮಾತಾಡ್ತಾರೆ. ಆ 2G ಸ್ಕ್ಯಾಮ್ ನಾಗ 12 ವರ್ಷದಿಂದ ನೀವೇನ್ ತನಿಖೆ ಮಾಡಿರಿ, ಯಾರನ್ನ ವರ್ಕ್ ಕಳ್ಸಿರಿ, ಏನೂ ಆಗಿಲ್ಲ. ಎಲ್ಲಾ ಫೇಕ್ ಇಮೇಜ್, ಫೇಕ್ ಥಿಂಗ್. ಈ ಫೇಕ್ ಅನ್ನೋದು ಏನದಲ್ಲ ಗಾಳಿ ಗೋಪುರ, ಒಂದ್ ದಿವ್ಸ ಹೊಡಿಲೇಬೇಕು. ಬಟ್ ಏನಾಗ್ಯದಂದ್ರ ಅಬಂಡೆಂಟ್ ಲೆಕ್ಕಕ್ಕೆ ಸಿಗಲಾರ್ದಷ್ಟು ದುಡ್ಡು ಅವ್ರ ಹತ್ರ ಸಿಕ್ಕದ. PM ಕೇರ್ಸ್ ಲೆಕ್ಕ ಇರ್ಲಾರ್ದ PM ಕೇರ್ಸ್ ಹಣ ಅವ್ರ ಹತ್ರ ಅದ. ಅದನ್ನೇ ನಿಮಗೆ ಕೊಟ್ಟು ವೋಟ್ ಖರೀದಿ ಮಾಡ್ತಾರೆ. ಖರೀದಿ ಆಗ್ಲಿಲ್ಲ ಅಂದ್ರೆ ಚುನಾವಣಾ ಆಯೋಗದ ಅಧ್ಯಕ್ಷನ್ನೇ ಅಂದ್ರೆ ಚೇರ್ಮನ್ ಅನ್ನೇ ಅವರು ತಾವೇ ನೇಮಿಸ್ತಾರೆ. ಅಲ್ಲಿ ಚುನಾವಣೆಯನ್ನೇ ಖರೀದಿ ಮಾಡ್ತಾರೆ. ಹೈಜಾಕ್. ಶೇಖ್ ಹಸೀನಾ ಬಹಳ ಆಸ್ತಿ ಇತ್ತು, ಕೊನೆಗೆ ಹೆಂಗಾಯ್ತು, ರಾಜಪಕ್ಸೆ ಹೆಂಗ್ ಹೋಗ್ಬೇಕಾಯ್ತು, ಎಲ್ಲವನ್ನ ನಾವು ನೋಡ್ತಾ ಇದೀವಿ ಹಿಸ್ಟ್ರಿ ಅಲ್ಲ ಅದು. ರಾಜ್ಕುಮಾರ್ ಅವ್ರದ್ದು ಹಾಡ ಆಯ್ತಲ್ಲ, ಕೋಟೆ ಕಟ್ಟಿ ಅಳದವರೆಲ್ಲ ಏನಾದರೂ ಇಲ್ಲೇ ಮಣ್ಣಾದರು ಅಂತ, ಹಂಗೆ ಆಗೋದು. ವಿವೇಕಾನಂದ ಅವರೇ, ಕೊನೆಯದಾಗಿ ಸಂಕ್ಷಿಪ್ತವಾಗಿ ಒಂದ್ ಆಶಾಭಾವನೆ, ಅಂದ್ರೆ ಎಲ್ರು ಒಂದು ಹೋಪ್ಸ್ ನ ಕಳ್ಕೊಂಡಿದ್ದಾರೆ. ದೇಶದ ಕತೆ ಮುಗಿತಾ, ಡೆಮೋಕ್ರಸಿ ಅನ್ನೋದು ಹೊರಟೋಯ್ತಾ ಏನು ಅನ್ನೋದಕ್ಕೆ ಒಂದು ಸ್ಪೇಸ್ ಅಂತೂ ಇದ್ದೇ ಇದೆ. ಇದೇನಾಗತ್ತೋ, ಹೋರಾಟ ಏನಾಗತ್ತೋ, ರಾಜೀನಾಮೆ ಕೊಡ್ತಾರೋ ಇಲ್ವೋ ಅದ್ ಬೇರೆ, ಆದ್ರೆ ಒಂದ್ ಅವಕಾಶ ಅಂತೂ ಇದೆ. ಈ ಮಣ್ಣಲ್ಲಿ ಅದು ಇದ್ದೇ ಇರತ್ತೆ ಅನ್ನೋದು ಮತ್ತೆ ಸಾಬೀತಾಗ್ತಿದೆ. ಇದ್ರ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ಬೋದು? ಹೌದು, ಈಗ ತಾನೇ ಮಾಜಿ ಮಂತ್ರಿಗಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಬಹಳ ಹಳೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಇದ್ದಂತವ್ರು ಅವ್ರು ಹೇಳ್ತಾ ಇದ್ರು, ಇಂದಿರಾ ಗಾಂಧಿಯನ್ನು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮನೋಭಾವ ಇತ್ತು. ಇಲ್ಲ ಅವ್ರು ಇರೋವರ್ಗುನು. ಹಾಗೆ ಮೋದಿ ಅವ್ರದ್ದು ನೀವೇನು ನಿರಾಶರಾಗೋದು ಬೇಡ, ಖಂಡಿತವಾಗ್ಲೂ ಸರ್ವಾಧಿಕಾರಿಗಳ ಅಂತ್ಯ ಹಾಗೆ ಆಗುತ್ತೆ. ನಮ್ಮ ಎಫರ್ಟ್ ಇರ್ಬೇಕಾಗುತ್ತೆ ಅಷ್ಟೇ. ನಾವು ಯಾಕಂದ್ರೆ ಅವ್ರು ಯಾವಾಗೋ ಅವ್ರ ಆಯಸ್ ಮುಗಿದಾಗ ಸಾಯ್ತಾರೆ ಅಂತೇಳಿ ನಾವು ಬಿಡಕ್ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕೆ ಪರಿಸ್ಥಿತಿಯೇ ಆ ರೀತಿಯ ನೇಚರ್ ತನ್ನನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅಂತೇಳಿ ನಾವು ಕೂಡ ನೇಚರ್ ನ ಭಾಗ ಆಗಿರೋದ್ರಿಂದ ನಮ್ಮ ಧ್ವನಿಗಳಿಗೆ ಇವತ್ತು ಕನಿಷ್ಠ, ಯಾಕೆಂದ್ರೆ ನಮ್ಮ ತರದ ಅನೇಕರು ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ಜನ್ಸಿಗಳು ತಾನಾಗೇನ್ ಬಂದಿಲ್ಲ, ನಮ್ಮ ಎಫರ್ಟ್ಗಳು ಕೂಡ ಅದರಲ್ಲೂ ಕೆಲವು ಮಾಧ್ಯಮಗಳು ಅವ್ರು ವಿಮರ್ಶೆ ಮಾಡ್ಕೊಂಡ್ ಬಂದಿದ್ದಾರೆ, ಈ ವ್ಯಕ್ತಿ ಹುಷಾರ್ ಅಂತ. ಅವಾಗ ಅವ್ರು ಕೇಳಿಸ್ಕೋತಿದ್ರು, ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅವ್ರಿಗೆ ಗೊತ್ತಾಗಿದೆ, ಅರ್ಥ ಆಗಿದೆ. ಇವತ್ತು ಯಾರೋ ಪ್ರಕಾಶ್ ರೈ ಇರ್ಬೋದು ಅಥವಾ ಕಿಶೋರ್ ಅಂತವ್ರು ಇರ್ಬೋದು, ಬೇರೆ ಅವರೆಲ್ಲ ಆ ಧ್ವನಿಗಳು ಇತ್ತು, ಆದ್ರೆ ಅದಕ್ಕೆ ಮಾನ್ಯತೆ ಸಿಗ್ಲಿಲ್ಲ. ಈಗ ಮಾನ್ಯತೆ ಸಿಗ್ತಾ ಇದೆ ಅನ್ನೋದಾದ್ರೆ ನಾವು ಮಕ್ಕಳಿಗೆ ತಂದೆಯಾಗಿ ಮಕ್ಕಳ ಬುದ್ಧಿ ಹೇಳ್ತೀವಿ, ಆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಗೊತ್ತಾಗಲ್ಲ, ಸ್ವಲ್ಪ ಬೆಳೆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಅಪ್ಪ ಹೇಳಿದ್ ನಿಜ ಅಂತ. ಸೊ ಇವ್ರಿಗೆಲ್ಲ ಹಂಗ ಗೊತ್ತಾಗ್ತಾ ಇದೆ. ಮತ್ತು ಅದರಿಂದಾಗಿ ಒಳ್ಳೆಯ ಬೆಳವಣಿಗೆ, ಪ್ರಜಾಪ್ರಭುತ್ವಕ್ಕೆ ಒಳ್ಳೇದು. ನಾವೇನಿದೆ ದ್ವೇಷ ಮೋದಿ ಅಂತಲ್ಲ, ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯ ಬೆಳವಣಿಗೆ. ಪ್ರಜಾಪ್ರಭುತ್ವ ಶಾಶ್ವತವಾಗಿ ನಿಲ್ಲಕ್ಕೆ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.